ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿರೋದು ನವೀನ್ ಟ್ರಾವೆಲರ್ ವೈಟಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಸ್ವಾಗತ. ಆಲ್ರೆಡಿ ನಾವು ಎಲ್ಲಿದ್ದೀವಿ ಅಂದರೆ SRS ಅಂತ ಹೇಳಿಬಿಟ್ಟು ಹಿಲ್ಸ್ ಅಂತ ಒಂದಿದೆ. ಈಗ ನಾವು ಅಲ್ಲಿ ಬಂದಿದ್ವಿ. ಮತ್ತು ಈ ವಿಡಿಯೋ ಹೆಂಗಿರುತ್ತೆ ಏನಾಗುತ್ತೆ ಅಂದ್ಬಿಟ್ಟು ಬನ್ನಿ ನಾವು ಒಳಗಡೆ ಹೋಗಿ ನೋಡೋಣ. ಕುಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದಲು ಹಿಡಿದ ಬಣ್ಣದ ಚಿಟ್ಟೆ, ಮೊದಲು ಕತ್ತ ಜಾತ್ರೆಯ ವಾಚು, ಮೊದಲು ಸೇದಿದ್ದ ಗಣೇಶ ಬೀಡಿ. ಮೊದಲು ಕೂಡಿಟ್ಟ ಹುಂಡಿಯ ಕಾಸು, ಮೊದಲು ಕಂಡ ಟೂರಿಂಗ್ ಸಿನಿಮಾ, ಮೊದಲು ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲು ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲು ಅಳಿಸಿದ ಗೆಳೆಯನ ಮರಣ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ನಾವು ಬಂದು SRS ಹಿಲ್ಸ್ ಅಂತೇಳಿ ರಾಮನಗರಕ್ಕೆ ಬಂದಿದ್ದೀವಿ. ಆಲ್ರೆಡಿ ನಾವು ಬಂದು ಇಲ್ಲಿ ಟೆಂಪಲ್ ಹತ್ರ ಬಂದು ರೀಚ್ ಆಗಿದ್ದೀವಿ. ನಮ್ಮ ಬೆಟ್ಟ ಬಂದು ಆ ಕಡೆ ಮೇಲ್ಗಡೆ ಇದಕ್ಕೆ ಕಾಣಿಸ್ತಿದೆ ಅಂದ್ಕೊತೀನಿ. ಬಟ್ ಇಲ್ಲೂ ಬಂದು ಎರಡು ದಾರಿ ಇದೆ. ಒಂದು ದಾರಿ ಬಂದು ನಾವು ಸ್ಟೆಪ್ಸಿಂದ ನಡ್ಕೊಂಡು ಹೋಗಬೇಕು, ಇನ್ನೊಂದು ದಾರಿ ಬಂದು ಆ ಕಡೆ ನಾವು ಇಲ್ಲಿಂದ ಡೈರೆಕ್ಟಾಗಿ ಬಂದು ಕೆಳಗಡೆಯಿಂದ ಮೇಲೆ ಬಂದು ಕಾರಲ್ಲಿ 2 ವೀಲರಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು. ಇಲ್ಲಿಂದ ಮೇಲ್ಗಡೆ ಡೈರೆಕ್ಟ್ ಹೋಗೋ ಥರ ಇದೆ. ಈಗ ನಾವು ಇಲ್ಲಿ ಬಂದಿದ್ವಿ, ಬಟ್ ಪ್ಲೇಸಸ್ ಹೆಂಗಿದೆ ಏನು, ಬಟ್ ಇಲ್ಲಿ ದೇವಸ್ಥಾನ ಬಗ್ಗೆ ಹೆಂಗೆ ವಿಶೇಷ ಏನಂತ ಗೊತ್ತಿಲ್ಲ. ಬಟ್ ಎಕ್ಸಾಕ್ಟಾಗಿ ನಾವು ಹೆಂಗಾಗುತ್ತಂತ ನೋಡಿ. ಇದೇನೇ ಬೆಟ್ಟ, ಬಟ್ ಈ ಬೆಟ್ಟದಲ್ಲಿ ಕೆತ್ತಿರೋದೇ ಬಂದು ನಾವು ಆ ಕಡೆಯಿಂದ ಹೋಗೋ ಥರ ಇರುತ್ತೆ. ಮೇಲ್ಗಡೆ ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗಬೇಕು. ಈಗ ಇಲ್ಲಿ ನೋಡ್ತಿದ್ದೀರಲ್ವ ದಾರಿ, ಈ ದಾರಿ ಬಂದು ನಾವು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋಗೋ ಥರ ಇರುತ್ತೆ ನೋಡಿ. ಇಲ್ಲಿ ಹಿಂಗೆ ಇರೋದು. ಬಟ್ ಇಲ್ಲಿ 2 ದಾರಿ ಇದೆ, ಈ ಕಡೆನೂ ಇಂದ ಹೋಗ್ಬೋದು ಮತ್ತು ನಾವು ಆ ಕಡೆಯಿಂದನೂ ಹೋಗ್ಬೋದು. ಬಟ್ ಹೆಂಗೆ ಹೋದ್ರೂ ಇದೇ ಕಂಟಿನ್ಯೂ ರೋಡನ್ನೇ ನಮಗೆ ಮೇಲೆ ಒಂದು ಹೋಗುತ್ತೆ. ಇಲ್ಲೊಂದು ದೊಡ್ಡ ತೊಂದರೆ ಏನಂತಂದರೆ, ಇಲ್ಲಿ ಬಂದು ಆಲ್ರೆಡಿ ಇಲ್ಲಿ ಒಂದು 3 ದೇವಸ್ಥಾನ ಇದೆ. ಒಂದು ಬಂದು ರೇಣುಕಮ್ಮ, ಮತ್ತು ಇನ್ನೊಂದು ಬಂದು ವಿನಾಯಕರದು, ಮತ್ತು ಇನ್ನೊಂದು ಬಂದು ಒಂದು ಶಿವನ್ ಬಂದು ಮೇಲ್ಗಡೆ ಇದೆಯಂತೆ. ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಬಂದು ಗಾಡಿ ತೊಗೊಂಡು ಅಲ್ಲಿಗೆ ಪಾರ್ಕ್ ಮಾಡಿ ಮತ್ತು ಅಲ್ಲಿಂದ ನಾವು ಬಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋ ಥರ ಇರುತ್ತೆ. ಬಟ್ ಗೊತ್ತಿಲ್ಲದೆ ಬಂದರೆ ಸಮ್ ಟೈಮ್ ಈ ಥರ ಆಗ್ತಾನೆ ಇರುತ್ತೆ. ಮತ್ತು ಏನಂದರೆ ಈ ಕಡೆ ಒಂದು ದೊಡ್ಡ ಬಂಡೆ ಒಂದಿದೆಯಲ್ವಾ, ಈ ಕಡೆಯಿಂದನೇ ನಾವು ಬಂದು ನಮ್ಮದು ವೆಹಿಕಲ್ ಏನು ತಂದಿರ್ತೀವೋ 2 ವೀಲರು ಕಾರು, ಅದು ನಾವು ಇಲ್ಲಿ ಬಂದು ಪಾರ್ಕ್ ಮಾಡೋ ಥರ ಇರುತ್ತೆ. ಬಟ್ ಇಲ್ಲಿ ಬಂದು ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಆ ಕಡೆ ಫುಲ್ ಬಂದು ಒಂಥರ ಗ್ರೀನರಿ ಇರುತ್ತಲ್ವಾ, ಬಟ್ ಅದನ್ನು ತುಂಬ ಚೆನ್ನಾಗಿದೆ ಪ್ಲೇಸ್ಗಳು. ಬಟ್ ಇಲ್ಲಿ ನಮ್ಮದು ವೆಹಿಕಲ್ ತೊಗೊಂಡೋಗಿ ನಾವೇನೋ ಪೇ ಮಾಡಬೇಕು ಅಂತ ಹೇಳಿದ್ರೆ ಪೇ ಅಂತ ಏನಿರಲ್ಲ. ಅಲ್ಲಿ ಬಂದು ಜಸ್ಟ್ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಈ ಜಾಗ ನೀವು ಹೋಗಂಗಿದ್ರೆ ಇದು ಬಂದಿರೋದು ಮ್ಯಾಕ್ಸಿಮಮ್ ಬಂದು ಹೊಸಕೋಟೆ ಹತ್ರನೇ ಇರೋದು. ನಮಗೆ ಬನ್ನೇರುಘಟ್ಟನ ಹೊಸಕೋಟೆಯಲ್ಲಿ ಲೆಕ್ಕ ಮಾಡಿದ್ರೆ ಒಂದು 60 to 70 ಕಿಲೋಮೀಟ್ರ್ ಬರ್ಬೋದು. ಬಟ್ ನೀವು ಯಾರು ತುಂಬ ಲಾಂಗಿಂದ ಹೋಗಂಗಿದ್ರೆ ಅದು ಅದ್ರ ಮೇಲೆ ಡಿಪೆಂಡಾಗಿ ನಿಮ್ಗೆ ಇರುತ್ತೆ. ಬಟ್ ನೀವು ಕೋರಮಂಗ್ಲ ಹತ್ರ ಇದ್ದರೆ ಕೋರಮಂಗ್ಲ ನಿಮ್ಗೊಂದು 34 to 35 ಕಿಲೋಮೀಟ್ರ್ ಹತ್ರ ಬರುತ್ತೆ ನಿಮಗೆ. ಬಟ್ ಎಕ್ಸಾಕ್ಟಾಗಿ ನೋಡಿ ನೀವು ಎಲ್ಲಿ ಹತ್ರ ಇರ್ತೀರೋ ಅಲ್ಲಿಂದ ನೋಡಿ ನೀವು ಟ್ರಾವೆಲ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಮ್ಮದು ವೆಹಿಕಲ್ ಪಾರ್ಕಿಂಗ್ ಇರುತ್ತೆ. ಇಲ್ಲಿ ಬಂದು ವೆಹಿಕಲ್ನ ಬಂದು ಪಾರ್ಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಮೌಂಟೆಲ್ಲ ಏನು ಪೇ ಮಾಡೋದಿಲ್ಲ. ಬಟ್ ನೀವೇನಾದ್ರು ರೆಸ್ಟ್ ರೂಮ್ಗೆ ಏನಾದ್ರು ಹೋಗ್ಬೇಕಂದ್ರೆ ಇಲ್ಲಿಗೆ ಬಂದು ರೆಸ್ಟ್ ರೂಮ್ ಹೋಗೋಕ್ಕೆ ಏನೂ ಪ್ಲೇಸಸ್ ಇಲ್ಲ. ಬಟ್ ನೀವೇನೋ ಬರ್ಬೇಕಾದ್ರೆ ಅಲ್ಲೇ ನೀವು ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ಬಂದು ಒಂದು ದೊಡ್ಡ ಕೊಳ ಒಂದಿದೆ. ಬಟ್ ಈ ಕೊಳದಲ್ಲಿ ಏನೊಂದು ವಿಶೇಷ ಅಂತಂದರೆ ಇದು ಬಂದು ಉಗಾದಿ ಟೈಮ್ ಮಾತ್ರ ಓಪನ್ ಮಾಡ್ತಾರಂತೆ. ಏನಕ್ಕಂದರೆ ಮೇಲ್ಗಡೆ ಒಂದು ಸ್ವಯಂಭೂ ಲಿಂಗ ಇದೆಯಲ್ವಾ, ಅಲ್ಲಿ ಬಂದು ಪಕ್ಕದಲ್ಲಿಂದ ಸ್ವಲ್ಪ ನೀರು ಉದ್ಭವವಾಗಿ ಬರ್ತಾನೆ ಇರುತ್ತಂತೆ.
ಅಲ್ಲಿಂದ ಬರೋ ನೀರು ಬಂದು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಮತ್ತು ಇಲ್ಲೊಂದು ಈಗ ನಾವು ಬಂದು ನಮ್ಮದು ವೆಹಿಕಲ್ ಬಂದು ಪಾರ್ಕ್ ಮಾಡಿಬಿಟ್ಟು ಈ ಕಡೆ ನಾವು ಬರ್ತಾ ಇದ್ವಿ. ಬಟ್ ಏನಂದರೆ ನಾವು ಸಮ್ ಟೈಮ್ ಯಾವ ಕಡೆ ಹೋಗ್ಬೇಕಂತ ಗೊತ್ತು, ಯಾಕಂದ್ರೆ ನಾವು ಬರ್ತಿರೋ ಇಲ್ಲಿಗೆ ಫಸ್ಟ್ ಟೈಮ್ ಅಲ್ವಾ. ಆದ್ದರಿಂದ ಈ ಕಡೆ ನಾವು ಕೆಳಗಡೆ ಇಳಿದ್ಬಿಟ್ಟು ಮತ್ತೆ ನಾವು ಅಲ್ಲಿಂದ ಒಂದು ಸ್ವಲ್ಪ ಡೌನ್ಗೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಒಂದು ದೇವಸ್ಥಾನ ಬರುತ್ತೆ. ಬಟ್ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಅಲ್ಲೊಂದು ಚಿಕ್ಕದು ದೇವ್ರು ನೋಡ್ಕೊಂಡು ಮತ್ತು ಅಲ್ಲಿಂದ ತಿರ್ಗಾ ನಾವು ಬಂದು ಟ್ರಕ್ಕಿಂಗ್ ಮಾಡೋದಿರುತ್ತೆ. ಬಟ್ ನಮಗೆ ಮೇಯ್ನ್ ಟ್ರಕ್ಕಿಂಗ್ ಬಂದು ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಇಲ್ಲಿಂದ ಇಲ್ಲೊಂದು ಚೂರು ಪೂಜೆ ಥರ ಮಾಡ್ಕೊಂಡು ಇಲ್ಲಿಂದ ಮತ್ತೆ ತಿರ್ಗಿ ನಡಿಬೇಕಾಗುತ್ತೆ. ಅಲ್ಲಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ದೊಡ್ಡ ಬಿಲ್ಡಿಂಗ್ ಒಂದು ಕಟ್ತಿದ್ದಾರೆ. ಬಟ್ ಬಿಲ್ಡಿಂಗ್ ಅಂದರೆ ಒಂದು ದೊಡ್ಡ ಕಾಲೇಜ್ ಒಂದು ಕಟ್ತಿದ್ದಾರೆ. ಇಲ್ಲಿ ರಾಮನಗರಕ್ಕೆ ಡಿಸ್ಟಿಕ್ ಸೇರಿರೋ ಒಂದು ದೊಡ್ಡ ಕಾಲೇಜು. ಅದು ಮೇ ಬಿ ಡಿಗ್ರಿ ಗಂಟನೂ ಇರ್ಬೋದು. ಬಟ್ ಹೆಂಗೆ ಏನು ಮಾಡ್ತಂತ ಗೊತ್ತಿಲ್ಲ. ಬಟ್ ನಿಮ್ಗೆ ಏನಾದ್ರು ಎಕ್ಸಾಕ್ಟಾಗಿ ನೀವೇನಾದ್ರು ರಾಮನಗರದಿಂದ ನೋಡೋಂಗಿದೆ ನಾನು ಕಮೆಂಟ್ ಮಾಡಿ, ಏನಕ್ಕೆ ಅದು ಕಟ್ತಿದ್ದಾರೆ, ಕಾಲೇಜಾ ಹಾಸ್ಪಿಟಲಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇಲ್ಲೇ ಇರುತ್ತೆ. ಬಟ್ ಇನ್ನೊಂದು ಏನಂದರೆ ಇಲ್ಲಿ ಬಂದು ತುಂಬ ಬಂದು ಕೋತಿಗಳ ಕಾಟ ಇರುತ್ತೆ. ನೀವೇನೋ ಪೂಜೆ ಸಾಮಾನು ಏನೋ ತೊಗೊಂಡೋದ್ರೆ ನಿಮ್ಮ ಸೇಫಿಂದ ತೊಗೊಂಡೋಗಿ, ಯಾಕಂದರೆ ಅದು ಕಚ್ಚಿದ್ರೆ ನಿಮಗೆ 16ರಿಂದ 26 ಇಂಜೆಕ್ಷನ್ ಏನೋ ಹಾಕಬೇಕಾಗುತ್ತೆ. ತುಂಬ ಸೇಫಿಂದ ಇರಿ ನೀವು. ಇದನ್ನೀಗ ನಾವು ನೋಡೋಕೆ ಬಂದಿರೋ ದೇವಸ್ಥಾನ. ಒಳಗಡೆ ಬಂದು ಆ ಕಡೆ ಒಂದು ಶಿವನಿದೆ, ಈ ಕಡೆನೇ ಪೂಜೆ ಮಾಡೋದಿರೋದು. ಬಟ್ ಇಲ್ಲಿ ನಾವು ಹೆಂಗೆ ಬಂದ್ರಿ ಆ ಕಡೆ ಬಂದು ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈಗ ನಾವು ಆ ಕಡೆ ಹೋಗಿ ಸುತ್ತಾಡ್ಕೊಂಡೆಲ್ಲ ಬರ್ತೀವಿ, ಇಲ್ಲಿ ಹೆಂಗಿದೆ ಏನು ಮತ್ತು ಈ ದೇವಸ್ಥಾನ ಬಗ್ಗೆ ಏನೇನು ಸ್ಪೆಷಲ್ಲು ಇದೆಲ್ಲ ನಾನು ನಿಮಗೆ ಫುಲ್ ವೀಡಿಯೋ ಮಾಡ್ತೀನಿ. ಬಟ್ ಇನ್ನೂ ಪೂಜಾರಿ ಯಾರೂ ಬಂದಿಲ್ಲ. ಅಡಿ ನಾವು ಬೇಗ ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ಟಿದ್ವಿ, ಬೇಗನೆ ನಾನು ನಮ್ಮ ಅಪ್ಪಾಜಿ ಇಬ್ಬರು. ಇಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿನ ಆಂಜನೇಯ ಸ್ವಾಮಿನ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಅಂದ್ಕೊತೀನಿ. ಬಟ್ ಎಲ್ಲದ್ರೂ ಕೋತಿಗಳು ಸ್ವಲ್ಪ ಕಾಟ ಜಾಸ್ತಿ ಇದೆ. ಬಟ್ ಹೆಂಗೆ ಏನಂತ ಗೊತ್ತಿಲ್ಲ. ಬಟ್ ಪೂಜಾರಿ ಅವರು ಬರಲಿ, ನಾವು ಈ ದೇವಸ್ಥಾನ ಬಗ್ಗೆ ಏನು ಕತೆ ಹೆಂಗೆ ಏನು ಅಂತೇಳಿ ಎಲ್ಲ ನಾವು ಅವ್ರನ್ನೊಂದು ಚೂರು ಕೇಳಿ ತಿಳಿಯೋಣ. ಅದಷ್ಟು ನಾವು ಸ್ವಲ್ಪ ಆಚೆಲ್ಲ ಹೋಗಿ ಸ್ವಲ್ಪ ಫುಲ್ ಕ್ಲೀನಾಗಿ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೆಂಗಿದಂತ. ಯಾಕಂದರೆ ಈಗ ಅಲ್ಲೊಬ್ಬರು ಹೇಳಿದ್ರಂತೆ. ಬಟ್ ಈ ಕಡೆಯಿಂದನೇ ನಾವು ನಡ್ಕೊಂಡೋಗಿ ಮತ್ತು ಆ ಕಡೆ ಒಂದು ದೊಡ್ಡ ಬೆಟ್ಟ ಇದೆಯಂತೆ. ಇದು ಬೆಟ್ಟ ಬಂದು ಅಲ್ಲಿಗೆ ಕಂಟಿನ್ಯೂ ಆಗುತ್ತಂತ ಹೇಳಿದ್ದಾರೆ. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೆಂಗಿದೆ ಏನಂತ ಹೇಳ್ಬಿಟ್ಟು. ಬಟ್ ಇಲ್ಲಿರೋ ಪ್ಲೇಸಸ್ ಬಂದು ತುಂಬ ಚೆನ್ನಾಗಿದೆ. ಅಷ್ಟು ಒಂಥರ ಪೀಸ್ಫುಲ್ಲಾಗಿದೆ ಪ್ಲೇಸಸ್ ಬಂದು. ನೋಡಿ, ನೀವು ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಮಜ್ಜಾ ಥರ ಇದೆ. ತುಂಬ ಜನ ಹೋಗ್ತಾ ಬರ್ತಾ ಇದ್ದಾರೆ. ಅಣ್ಣ, ನನಗೆ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ? ಇದು ಅಲ್ಲೊಂದು ದೇವಸ್ಥಾನ ಇದೆಯಾ? ಬಟ್ ಆದಷ್ಟು ನಿಮ್ಮ ಕೈಗೆ ಅಷ್ಟು ಥರ ಚಿಕ್ಕ ಹೆಲ್ಪ್ ಎಲ್ಲ ಮಾಡ್ಕೊಂಡಿರಿ. ನಿಜ ಹೇಳ್ತೀನಿ, ಬಟ್ ಪ್ಲೇಸಸ್ ಅಲ್ಟಿಮೇಟ್. ಬಟ್ ನೀವು ಯಾರಾದರೂ ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದರೆ ಖಂಡಿತ ಒಂದು ಸತಿ ಬಂದು ರಾಮನಗರದ ಬಂದು ವಿಸಿಟ್ ಮಾಡಿ ನೋಡಿ. ನಿಜ ಹೇಳ್ತೀನಿ, ನೀವು ಲೊಕೇಶನ್ ಇದೆ ಇದರಲ್ಲೇ. ಬಟ್ ನಾನು ನಮ್ಮ ಅಪ್ಪಾಜಿ ಇಬ್ಬರು ಲೊಕೇಶನ್ ಹಾಕ್ಕೊಂಡೆ ಬಂದಿರೋದು. ಬಟ್ ನೀವು ಲೊಕೇಶನ್ ಹಾಕ್ಕೊಂಡು ಖಂಡಿತ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಪ್ಲೇಸಸ್ ಬಂದು. ಅದು ನೀವು ನೋಡ್ಬೋದು ಈ ಕಡೆ ಸೈಡಿಗೆ ಬಂದು. ಅದೊಂದು ರಿಯಲ್ ಒಂದು ಫಾರೆಸ್ಟಲ್ಲಿ ಒಂದು ಚಿಕ್ಕ ಒಂದು ಫೀಲ್
ಮತ್ತು ಅದೇ ಥರ ಇನ್ನೊಂದು ಏನಂದರೆ ನಾವೇನೋ ಒಂದು ಅಂದ್ಕೊಂಡು ಹಾಗೆ ನಡೆಯುತ್ತೆ ಅಂತಂದರೆ ನೀವು ಕಂಟಿನ್ಯೂಸ್ ಆದರೆ ಒಂದು 2 to 3 ವೀಕ್ಸ್ 9 ವೀಕ್ಸ್ ಹತ್ರ ನಾವು ಬಂದರೆ ಖಂಡಿತ ಅದೇ ಥರ ಆಗುತ್ತೆ ಅಂತೇಳಿ ಒಂದು ಮಾತು ಅವರು ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ನನಗೆ ಹೆಂಗೆ ಏನಂತ ಹೇಳ್ಬಿಟ್ಟು. ಬಟ್ ನೋಡೋಣ. ಬಟ್ ಪ್ಲೇಸಸ್ ಮಾತ್ರ ನಿಜ ಮಜವಾಗಿದೆ. ಬಟ್ ಮಜಾನಕ್ಕಿಂತ ಒಂದು ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಅದು ಯಾವತ್ತು ಫೀಲ್ ಮಾಡ್ತಾನೆ ಇರಬೇಕು. ಇವತ್ತು ನಾವು ಬಂದಿರೋದು ಸಂಡೇ, ಸೆಪ್ಟೆಂಬರ್ 1. ಬಟ್ ಇದು ವಿಡಿಯೋ ಎಷ್ಟು ಲೆಂತ್ ಆಗೋಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ನಾನು ನಿಮಗೆ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟಾಗಿ ಮಾಡಿಸ್ತೀನಿ. ಅದೇ ಥರ ನಿಮ್ಗೆ ಮತ್ತೆ ನಮ್ಮ ಚಾನಲ್ ಬಂದು ವ್ಲಾಗ್ಸ್ ಅಂತೇಳಿ ಬರ್ತಾ ಇರುತ್ತೆ. ನಾವೊಂದು ಚಿಕ್ಕ ಫನ್ನಿ ವೀಡಿಯೋಸ್ ಅದನ್ನು ನಿಮಗೆ ಬರ್ತಾ ಇರುತ್ತೆ. ಮಿಸ್ ಮಾಡಿಲ್ಲ ಅದು ನೋಡಿ. ಮತ್ತು ತುಂಬ ಜನ ನೋಡ್ತಾ ಇರ್ತೀರ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಆಗ ನಾವು ಒಂದೊಂದು ವೀಡಿಯೋ ಹಾಕ್ತಿರೋದು ನಿಮಗೆ ಅಪ್ಡೇಟ್ ಬರ್ತಾನೆ ಇದೆ. ಈ ಕಡೆ ನೋಡಿ ಎಷ್ಟು ಏನೋ ಬೇಡ್ಕೊಂಡಿರ್ತಾರೆ, ತಾಯ್ತೆಗಳು ಅದೇನೋ ಕಟ್ಟಿದ್ದಾರೆ. ಬಟ್ ಇದು ಟೋಟಲ್ ಟ್ರಕ್ಕಿಂಗ್ ಬಂದು ನಮಗೆ 1 hour ಅಷ್ಟೇ ಬೀಳುತ್ತೆ. ಬಟ್ ಇದು ಫುಲ್ಲು ಹೈಟ್ ಬಂದು 1000 ಫೀಟ್ 1000 2000 ಫೀಟ್ ಹತ್ರ ಬರುತ್ತೆ. ಬಟ್ ಅದು ಗೊತ್ತಿಲ್ಲ ಎಕ್ಸಾಕ್ಟಾಗಿ. ನಾನು ನಿಮಗೆ ಇನ್ನೂ ಒಂಚೂರು ತಿಳ್ಕೊಂಡು ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಅದು ಫುಲ್ ವೀಡಿಯೋ ಎಂಡಲ್ಲಿ ಇದ್ರ ಬಗ್ಗೆ ಹೆಂಗಿರುತ್ತೆ, ಏನು ಇಲ್ಲಿ ಏನೇನು ಸ್ಪೆಷಲ್ ಇದೆ, ಮತ್ತು ಇದು ಟೆಂಪಲ್ ಬಂದು ಯಾವಾಗ ಶುರುವಾಗಿರೋದು ಏನಂತೇಳಿ ನಾನು ನಿಮಗೆ ಫುಲ್ ವೀಡಿಯೋಸ್ಗೆ ಅಪ್ಡೇಟ್ ಮಾಡ್ತೀನಿ. ಮತ್ತೊಮ್ಮೆ ನಮ್ಮ ಚಾನಲ್ ನೋಡ್ತಾ ಇರ್ತೀರ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅದಕ್ಕಿಂತ ನಾವು ಒಳ್ಳೆ ವೀಡಿಯೋಸು ಒಂದು ಖಂಡಿತ ನನಗೆ ಗೊತ್ತಾಗಿ ನಿಮಗೊಂದು ಒಳ್ಳೆ ವೀಡಿಯೋಸ್ನ ಅಪ್ಡೇಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ನೀವು ಇಲ್ಲೆಲ್ಲ ಹತ್ರ ಇದ್ದರೆ ಖಂಡಿತ ಒಂದು ಸತಿ ಬಂದು ವಿಸಿಟ್ ಮಾಡಿ. ಇಲ್ಲಿದೆಲ್ಲ ಕಲ್ಲು ಅದು ನೋಡ್ಬೋದು, ಅದು ಒಂದೊಂದು ಮೇಲೆ ಇಟ್ಟಿದ್ದಾರೆ. ಆ ಥರ ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ, ನಮ್ಮದು ಮನೇಲಿ ಏನಾದರೂ ನಾವು ಬಂದು ಮನೆ ಕಟ್ಟಬೇಕು, ಇಲ್ಲ ನನಗೆ ಮ್ಯಾರೇಜ್ ಆಗಬೇಕು, ಇಲ್ಲ ಈ ಥರ ನಮ್ಮ ಮನೇಲಿ ಬಂದು ನಾವು ಬಿಲ್ಡಿಂಗ್ ಕಟ್ಟಬೇಕಂತ ಇದ್ದೀವಿ, ಮನೆ ಕಟ್ಟಬೇಕಂತ ಇದ್ದೀವಿ, ಆ ಥರ ಏನೋ ಒಂದು ಕಟ್ಟಬೇಕು.